ಖ್ಯಾತ ಸಾಹಿತಿ ಸ್ವಾತಂತ್ರ್ಯ ಹೋರಾಟಗಾರ ನಿರಂಜನ್ ರವರ 100 ವರ್ಷದ ನೆನಪಿನಲ್ಲಿ ಅವರ ಮರು ಓದನ್ನು ಸಾಧ್ಯ ಮಾಡುವತ್ತ ಕ್ರಿಯಾ ಮಾಧ್ಯಮ ಜನಶಿಕ್ಷಣ ಟ್ರಸ್ಟ್ ಸಹಯೋಗದಲ್ಲಿ ವರ್ಷ ಪೂರ್ತಿ ಪ್ರಕಟಣೆ ಮತ್ತು ಇತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅದರ ಆರಂಭಿಕ ಕಾರ್ಯಕ್ರಮವಾಗಿ IBH ಪ್ರಕಾಶನದೊಂದಿಗೆ 4 ಪುಸ್ತಕಗಳ ಬಿಡುಗಡೆ ಮತ್ತು ಮರು ಓದು ಮಾತುಕತೆ ಕಾರ್ಯಕ್ರಮವು ಕನ್ನಡ ಸಾಹಿತ್ಯ ಪರಿಷತ್ನ ಕುವೆಂಪು ಸಭಾಂಗಣದಲ್ಲಿ ನಡೆಯಿತು. ತೇಜಸ್ವಿನಿ ನಿರಂಜನ ಪುಸ್ತಕ ಬಿಡುಗಡೆ ಮಾಡಿ ಮಾತನಾಡಿದರು. ಇದೇ ವೇಳೆ ಮರು ಓದು ಮಾತುಕತೆ ಕಾರ್ಯಕ್ರಮ ನಡೆಯಿತು. ದೃಶ್ಯ ಮಾಧ್ಯಮಗಳಲ್ಲಿ ನಿರಂಜನರ ಕತೆ ಕಾದಂಬರಿ ಕುರಿತು ಚಿತ್ರ ನಿರ್ದೇಶಕ ಬಿ ಸುರೇಶ್ ಮಾತನಾಡಿದರು. ನಾನು ಅವ್ರ ಮನೆಯ ಬಂಧುವಾಗಿದ್ದೆ ಅನ್ಕಂಡೆ ಅವರ ಕೆಲಸವನ್ನು ಗಮನಿಸಿದವನು. ಅವರು ಸ್ವತಃ ನಾಟಕಕಾರರು. ನಾವು ಮನುಷ್ಯರೇ ಎನ್ನುವ ನಾಟಕ ಬರೆದಿದ್ದಾರೆ. ಇನ್ನೂ ಒಂದೆರಡು ನಾಟಕಗಳನ್ನು ಬರೆದಿದ್ದಾರೆ. ಕೆಲವು ನಾಟಕಗಳನ್ನು ತಾವೇ ನಿರ್ದೇಶನ ಮಾಡಿದ್ದಾರೆ. ಹೀಗಿರುವ ಕಾಲದಲ್ಲಿ ಇಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ಅವರ ಕೃತಿಗಳು ದೃಶ್ಯ ಮಾಧ್ಯಮದಲ್ಲಿ ಹೇಗೆ ಕಾಣಿಸಿದವು ಅಂತ ಮಾತಾಡುವುದಿದೆಯಲ್ಲ, ಅದೊಂದು ದೊಡ್ಡ ಜವಾಬ್ದಾರಿ. ಸೆಮಿಯಾಟಿಕ್ಸ್ನ ಎಲ್ಲ ವಿವರಗಳನ್ನ ಇಟ್ಕೊಂಡು ಮಾತು ಕಟ್ಟಬೇಕಾಗ್ತದೆ. ಆದರೆ ನಾನು ಅಷ್ಟು ಸಂಕೀರ್ಣವಾಗಿ ನಿಮ್ಮ ಜೊತೆಗೆ ವಿಷಯವನ್ನು ಹಂಚಿಕೊಳ್ಳದೆ ತುಂಬ ಸರಳವಾಗಿ ನಿಮಗೂ ಇಲ್ಲಿರುವ ಅಕಾಡೆಮಿಕ್ ಶಿಸ್ತಿನ ಓದು ಇಲ್ಲದೇ ಇರುವ ಜನಕ್ಕೂ ಅರ್ಥವಾಗುವ ಹಾಗೆ ಸರಳವಾಗಿ ಒಂದಿಷ್ಟು ಮಾತುಗಳನ್ನು ಹೇಳ್ತೇನೆ. ನಿರಂಜನರು ಅಷ್ಟೊಂದು ಬೃಹತ್ತಾದ ಒಂದು ಪುಟದಲ್ಲಿ ಬರೆದು ಮುಗಿಸಲಾಗದಷ್ಟು ಸಂಖ್ಯೆಯ ಕಾದಂಬರಿಗಳನ್ನು, ಕಥೆಗಳನ್ನು, ಅಂಕಣ ಬರಹಗಳನ್ನು, ವಿಶ್ವಕೋಶಗಳನ್ನು ಬರೆದವರು. ಆದರೆ ದೃಶ್ಯ ಮಾಧ್ಯಮಕ್ಕೆ ಒಗ್ಗುವಾಗ ಚಿರಸ್ಮರಣೆ, ಮೃತ್ಯುಂಜಯ, ವಾರದ ಹುಡುಗ ಮತ್ತು ಬನಶಂಕರಿ ಅನ್ನುವ ಈ 4 ಕೃತಿಗಳು ಮಾತ್ರ ದೃಶ್ಯ ಮಾಧ್ಯಮಕ್ಕೆ ಬಂದಿದ್ದಾವೆ. ಅದ್ಯಾಕೆ 4 ಬಂತು, ಹೆಚ್ಚು ಯಾಕೆ ಬರಲಿಲ್ಲ ಅನ್ನೋದು ಗೊತ್ತಿಲ್ಲ. ಚರ್ಚೆ ಬೇರೆ ಬೇರೆ ಜನ ಮಾತಾಡಬೇಕಾದಂಥ ವಿಷಯ. ಅದರಲ್ಲಿ ಏನು ದೃಶ್ಯ ಮಾಧ್ಯಮಕ್ಕೆ ಬಂದಿದೆ ಎಲ್ಲವನ್ನು ನಾನು ನೋಡೋಕ್ಕಾಗಿಲ್ಲ. ಬನಶಂಕರಿ ಅನ್ನುವ ಧಾರಾವಾಹಿ ಏನು ಉದಯ ಟಿವಿಯಲ್ಲಿ ಬಂತು ಅದನ್ನು ನಾನು ನೋಡೋಕ್ಕಾಗಿಲ್ಲ. ಅದು ಸುಮಾರು 70 ಕಂತುಗಳು ಪ್ರಸಾರ ಆಯಿತು. ಅದರ ಪ್ರತಿ ನಿರ್ದೇಶಕರ ಬಳಿಯೂ ಇಲ್ಲ, ಅದರ ನಿರ್ಮಾಪಕರಾಗಿದ್ದ ಆ ತಂಡದವ್ರ ಬಳಿಯೂ ಇಲ್ಲದೇ ಇದ್ದಿದ್ದರಿಂದ ನನಗೆ ಅದು ಈ ಮಾತಿಗೆ ಒದಗಿ ಬರಲಿಲ್ಲ. ಅದು ನಾಗಾಭರಣ ಅವರು ನಿರ್ದೇಶನ ಮಾಡಿದರು. ತುಂಬ ಅಪರೂಪದ ಕಲಾವಿದರು, ಪವಿತ್ರ ಲೋಕೇಶ್, ಸಂಗೀತ ಮತ್ತು ಶ್ರೀಧರ್ ಮುಂತಾದವರು ಅಭಿನಯಿಸಿದರು. ಅದರ 1-2 ಎಪಿಸೋಡನ್ನು ಆ ಕಾಲದಲ್ಲಿ ಅಂದರೆ ಸುಮಾರು 96-97 ಕಾಲದಲ್ಲಿ ಅದು ಚಿತ್ರೀಕರಣ ಆಗಿದ್ದು. ಆಗ 1-2 ಪ್ರಕರಣಗಳನ್ನು ನೋಡಿದ್ದೆ. ಇಷ್ಟು ವರ್ಷಗಳಾದಮೇಲೆ ಅದನ್ನು ನೆನಪಿನಿಂದ ಮಾತಾಡೋದು ಸರಿಯಲ್ಲ ಅಂತ ಆ ಒಂದು ವಿಷಯವನ್ನು ಬಿಟ್ಟು ಬೇರೆ ಎಲ್ಲ ನಾನು ಏನು ನೋಡಿದ್ದೇನೆ ಅದರ ಬಗ್ಗೆ ಒಂದಿಷ್ಟು ಮಾತನ್ನು ಹಂಚ್ಕೊಳ್ತೇನೆ. ಚಿರಸ್ಮರಣೆ ಇದನ್ನು 4 ಜನ ದೃಶ್ಯ ಮಾಧ್ಯಮಕ್ಕೆ ತಂದಿದ್ದಾರೆ. ಒಂದು ಈಗಷ್ಟೇ ಒಂದಿಷ್ಟು ತುಣುಕನ್ನು ಮತ್ತು ಒಂದು ಪುಸ್ತಕವಾಗಿಯೂ ಬಿಡುಗಡೆಯಾಗಿರುವ MG ಹೆಗ್ಗಡೆಯವರ ಕೃತಿಯಲ್ಲಿ ಚಿರಸ್ಮರಣೆ, ಮೃತ್ಯುಂಜಯ ಎರಡನ್ನೂ ಸೇರಿಸಿ ಕಟ್ಟಲಾದ ನಾಟಕ. ಇದು 2015ರ ಅಂತ್ಯದಲ್ಲಿ ಮತ್ತು 2016ರಲ್ಲಿ ನಾಟಕವಾಗಿ ಕರ್ನಾಟಕದಾದ್ಯಂತ ಪ್ರದರ್ಶನವಾಯಿತು. ಮತ್ತೊಬ್ಬರು ಸಿಹಿ ಕಹಿ ಚಂದ್ರು ಅವರು ಫೈನಲ್ ಕಟ್ ಪ್ರೊಡಕ್ಷನ್ಸ್ ಅನ್ನುವ ಸಂಸ್ಥೆಯಿಂದ ದೂರದರ್ಶನಕ್ಕೆ ಆಗ ಕನ್ನಡದ ಶ್ರೇಷ್ಠ ಕೃತಿಕಾರರ ಎಲ್ಲ ಕೃತಿಗಳನ್ನು ಕನಿಷ್ಠ ಒಂದಾದರೂ ಕೃತಿಯನ್ನು ಧಾರಾವಾಹಿಯಾಗಿ ಮಾಡಬೇಕು ಅಂತ ಹೇಳಿ ದೂರದರ್ಶನವೇ ಹಣ ಕೊಟ್ಟು ಬಹಳ ಜನರ ಕೈಲಿ ಧಾರಾವಾಹಿಗಳನ್ನು ಮತ್ತು ಒಂದೊಂದೇ ಪ್ರಕರಣದ ಇದನ್ನು ಮತ್ತು ಟೆಲಿಫಿಲ್ಮಿನ ಹಾಗೆ ಹಲವರ ಬಳಿ ಅನೇಕ ಟೆಲಿ ಧಾರಾವಾಹಿಗಳನ್ನು ತಯಾರು ಮಾಡ್ತು. ಹಾಗೆ ತಯಾರಾದದ್ದು ಚಿರಸ್ಮರಣೆ ಫೈನಲ್ ಕಟ್ ಪ್ರೊಡಕ್ಷನ್ಸಿಂದ. ಇದು 2003ರಲ್ಲಿ ಚಿತ್ರೀಕರಣವಾಗಿ 2003ರ ಅಂತ್ಯ ಮತ್ತು 2004ರ ಕೆಲವು ತಿಂಗಳುಗಳ ಕಾಲ ಅಂದರೆ 13 ಪ್ರಕರಣಗಳಲ್ಲಿ ಇದು ಪ್ರಸಾರವಾಗಿದೆ. ಇನ್ನೊಬ್ಬರು ಮಲಯಾಳದವರು
ಮೀನ ಮಾಸತ್ತಿಲೆ ಸೂರ್ಯನ್ ಅನ್ನುವ ಸಿನಿಮಾನ ಮಾಡಿದ್ದಾರೆ. ಲೆನಿನ್ ರಾಜೇಂದ್ರನ್ ಅಂತ ನಿರ್ದೇಶಕರು. ತುಂಬ ಭರತ್ ಗೋಪಿ ತರಹದ ಅದ್ಭುತ ಕಲಾವಿದರು ಅಭಿನಯಿಸಿರುವ, ರಾಷ್ಟ್ರ ಪ್ರಶಸ್ತಿಯು ಅತ್ಯುತ್ತಮ ಪ್ರಾದೇಶಿಕ ಭಾಷಾ ಸಿನಿಮಾ ಅಂಥೇಳಿ ರಾಷ್ಟ್ರ ಪ್ರಶಸ್ತಿಯೂ ಬಂದಿರುವ ಸಿನಿಮಾ. ಆದರೆ ಈ ಸಿನಿಮಾ ಕುರಿತಂತೆ ಒಂದು ಸಣ್ಣ ಸಮಸ್ಯೆ ಆಗಿದ್ದೇನಪ್ಪ ಅಂದರೆ, ಆ ಸಿನಿಮಾದವರು ಇದು ಚಾರಿತ್ರಿಕವಾದ ಕತೆ, ಹಾಗಾಗಿ ನಾವು ನಿರಂಜನರಿಗೆ ಯಾವುದೇ ಅಕ್ನಾಲೆಜ್ಮೆಂಟ್ಗಳನ್ನು ಕೊಡೋಲ್ಲ ಅಂಥೇಳಿ ಸಿನಿಮಾದಲ್ಲಿ ನಿರಂಜನರ ಹೆಸರನ್ನೇ ಹಾಕಿರಲಿಲ್ಲ. ಆಮೇಲೆ ನಿರಂಜನರು ಕಾಗದ ಬರೆದು ಪತ್ರ ಬರೆದು ಕಡೆಗೆ ಕೋರ್ಟ್ ಕೇಸು ಇತ್ಯಾದಿ ನಡೀತು ಅಂತ ಕೇಳಿದ್ದೇನೆ. ಅದ್ರ ಬಗ್ಗೆ ಸರಿಯಾದ ಮಾಹಿತಿ ನನಗಿಲ್ಲ. 10 ವರ್ಷಗಳ ನಂತರ ಆ ಸಿನಿಮಾದವರು ಹೌದು ಇದು ಕನ್ನಡದ ಕಾದಂಬರಿ ಚಿರಸ್ಮರಣೆಯನ್ನೇ ಆಧರಿಸಿದ ಸಿನಿಮಾ ಅಂತ ಹೇಳಿ, ಸಿನಿಮಾದಲ್ಲಿ ಈಗಲೂ ಕಾಣಲ್ಲ ನಿರಂಜನರ ಹೆಸರು, ಯಾಕೆಂದರೆ ಅದು ಸೆಲ್ಯುಲಾಯ್ಡಲ್ಲಿ ತಯಾರಾದ ಸಿನಿಮಾ. ಒಂದು ಸತಿ ತಯಾರಾದ ಮೇಲೆ ಮತ್ತೆ ಬದಲಾಯಿಸೋಕ್ಕೆ ಬರಲ್ಲ ಅದರಲ್ಲಿ. ಹಾಗಾಗಿ ಅವರ ಗೂಗಲ್ ಅಥವಾ ಇನ್ನೆಲ್ಲೆಲ್ಲಿ ನೀವು ಹುಡುಕ್ತಿರೋ ಅಲ್ಲೆಲ್ಲ ನಿರಂಜನರ ಕಾದಂಬರಿಯನ್ನು ಆಧರಿಸಿದ ಸಿನಿಮಾ ಇದು ಅಂತ ಹೇಳಿ ಹಾಕಿಕೊಂಡಿದ್ದಾರೆ. 4ನೆಯವರು ನಾನೇ. ಈ 4ನೆಯ ಚಿರಸ್ಮರಣೆಯನ್ನು ನಾಟಕವನ್ನಾಗಿ ಮಾಡಿದವನು 1985ನೇ ಇಸ್ವಿಯಲ್ಲಿ ಈ ನಾಟಕವನ್ನು ನಾನು ಅಭಿನಯ ತರಂಗ ಅನ್ನುವ ತಂಡಕ್ಕಾಗಿ ನಿರ್ದೇಶನ ಮಾಡಿದ್ದೆ. ಇದು ರೈತ ಹೋರಾಟದ ಕಥನ. ತುಂಬ ಹೋರಾಟದ ವಿವರಗಳಿಗಿಂತ ಹೆಚ್ಚು ಭಾವನಾತ್ಮಕವಾಗಿ ನಮ್ಮನ್ನು ಓದುಗರನ್ನು ತಾಗುವಂತಹ ಕಥನ. ಕಾದಂಬರಿಯನ್ನು ಓದೋವಾಗಲೇ ಕಣ್ಣಾಲಿಗಳು ತುಂಬಿ ಬಂದರೆ ಅನುಮಾನಿಲ್ಲ. ಆ ತರಹದ ಬರಹ. ನಿರಂಜನರ ಬರಹಕ್ಕೆ ಆ ಬಗೆಯ ಒಂದು ದೃಶ್ಯಕ ಶಕ್ತಿ ಅಂತೀವಲ್ಲ, ವಿಜುವಲ್ ಟೆಕ್ಸ್ಟಿಂಗಿಗೆ ಬೇಕಾದ ಬಹಳ ಮುಖ್ಯವಾದ ಸಾಧನ ಅದು ಅವರ ಕೃತಿಯ ಒಳಗಡೆಗೆ ಇದೆ. ಹೀಗಿದ್ದದ್ದು ಇಂಥದ್ದೊಂದು ಕಾದಂಬರಿಯನ್ನು, ಅದು ಫ್ಯೂಡಲ್ ವ್ಯವಸ್ಥೆಯ ವಿರುದ್ಧವೂ ಕಾದಂಬರಿ ಮೂಲತಃ ಆ ಕಥೆಯನ್ನೇ ಫ್ಯೂಡಲ್ ವ್ಯವಸ್ಥೆಯ ವಿರುದ್ಧದ ಹೋರಾಟವನ್ನೇ ಮಾತಾಡ್ತದೆ. ಆದರೆ ಅದೇ ಕಾಲದಲ್ಲಿ ಸಮಕಾಲೀನವಾಗಿ ಸ್ವಾತಂತ್ರ್ಯ ಹೋರಾಟವು ನಡೀತಾ ಇದ್ದಿದ್ದರಿಂದ ಅದಕ್ಕೂ ಹೊಂದಿಕೊಂಡು ಕೆಲವು ವಿವರಗಳು ಕಾದಂಬರಿಯಲ್ಲಿ ಬರ್ತವೆ. ಇಂಥದ್ದೊಂದು ಕಾದಂಬರಿಯನ್ನು ನಾಟಕ ಮಾಡಬೇಕು ಅಂತ ನನಗಾದರೂ ಅವಕಾಶ ಒದಗಿದ್ದು ಹೇಗೆ ಅನ್ನೋದರ ಒಂದಿಷ್ಟು ವಿವರವನ್ನು ಹೇಳ್ತೇನೆ. ಆಗ ಪ್ರಥಮ ವಿಶ್ವ ಕನ್ನಡ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು. ಅದಕ್ಕಾಗಿ 10 ಶ್ರೇಷ್ಠ ನಿರ್ದೇಶಕರಿಂದ, 10 ಶ್ರೇಷ್ಠ ಕೃತಿಗಳು ಅಂತಲ್ಲ, 10 ಶ್ರೇಷ್ಠ ನಿರ್ದೇಶಕರಿಂದ ನಾಟಕಗಳನ್ನು ಸಿದ್ಧಪಡಿಸಬೇಕು ಅಂಥೇಳಿ ಕರ್ನಾಟಕ ಸರ್ಕಾರ ತೀರ್ಮಾನಿಸಿ 10 ಜನ ನಿರ್ದೇಶಕರನ್ನು ಆರಿಸ್ತು. ಆ ಆಯ್ಕೆಗೆ ಇದ್ದ ಮಾನದಂಡ ಏನಪ್ಪ ಅಂದರೆ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಪಾಸಾದವರು ಮಾತ್ರ ನಿರ್ದೇಶಕರಾಗಬಹುದು ಅಂತ. ನನಗೆ ಆ ಪದವಿ ಇರಲಿಲ್ಲ. ನಾನಿನ್ನೂ ಯಾವುದೋ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದೆ. ನನಗೆ ಹೀಗಿದ್ದಾಗ 2 ನಿರ್ದೇಶಕರು ಅರ್ಧ ದಾರಿಯಲ್ಲಿ, ಅಂದರೆ ಸುಮಾರು 6 ತಿಂಗಳ ಮುಂಚೆ ಸರ್ಕಾರ ಕೊಟ್ಟ ಕೆಲಸವನ್ನು ಇನ್ನೇನು ವಿಶ್ವ ಕನ್ನಡ ಸಮ್ಮೇಳನಕ್ಕೆ ಇನ್ನೊಂದು ತಿಂಗಳಿದೆ ಅನ್ನುವಾಗ 2 ನಿರ್ದೇಶಕರು ತಾವು ನಿರ್ದೇಶನ ಮಾಡೋದಿಲ್ಲ ಅಂಥೇಳಿ ಹಿಂದೆ ಸರಿದುಬಿಟ್ರು. ಅದಕ್ಕೆ ಅವರವ್ರ ಕಾರಣಗಳಿತ್ತೇನೋ, ಆದರೆ 2 ನಾಟಕ ಬೇಕಾಗಿತ್ತಲ್ಲ ಕರ್ನಾಟಕ ಸರ್ಕಾರಕ್ಕೆ. ಹಾಗೆ ಆರಿಸಿದಾಗ ಅಷ್ಟು ಬೇಗ ನಾಟಕ ಮಾಡುವ ಶಕ್ತಿ ಇರೋರು ಯಾರು ಅಂತ ಹುಡುಕ್ತಾ ಇದ್ದಾಗ ಪ್ರಾಯಶಃ ನನ್ನ ಹೆಸರು ಆ ಇಲಾಖೆಗೆ ನೆನಪಾಯ್ತೇನೋ. ನಾನು ಮತ್ತು CGK ಇಬ್ಬರು, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದವರು ಅಲ್ಲದೇ ಇರುವವರು ಇಬ್ಬರು ಒಂದೊಂದು ನಾಟಕವನ್ನು ನಿರ್ದೇಶನ ಮಾಡಿದ್ವಿ. ಈ 10 ನಾಟಕಗಳನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಜೂರಿ ನೋಡುತ್ತೆ. ಆ 10 ನಾಟಕದಲ್ಲಿ 4 ನಾಟಕವನ್ನು ಆಯ್ಕೆ ಮಾಡುತ್ತೆ ಅನ್ನುವುದು ಒಟ್ಟು ಇದ್ದಂತಹ ಒಪ್ಪಂದ. ಇನ್ನು ಸರಿಯಾಗಿ 15 ದಿವಸ ಇದೆ ಈ ಜೂರಿಗಳು ನೋಡುವುದಕ್ಕೆ ಅನ್ನುವಾಗ ನನಗೆ ಈ ನಾಟಕ ಅಂತಲ್ಲ, ಒಂದು ನಾಟಕ ಮಾಡಿ ಅಂತ ಹೇಳಿ ಅವಕಾಶ ಒದಗಿ ಬಂತು. ಯಾವ ನಾಟಕ ಮಾಡಬೇಕು ಅನ್ನುವ ತೀರ್ಮಾನ ಆಗಿರಲಿಲ್ಲ.
ಸಂಸ್ಕೃತಿ ಇಲಾಖೆಯಾಗ ರಿಸರ್ವ್ ಬ್ಯಾಂಕಿನ ಎದುರಿಗೆ ನೃಪತುಂಗ ರೋಡ್ನಲ್ಲಿ ಇತ್ತು. ಅದರಿಂದ ಕೆಳಗಡೆ ಇಳ್ಕೊಂಬಂದರೆ ಕೆಳಗಡೆ ಕಾಮತ್ ಹೋಟೆಲ್ನಲ್ಲಿ ಮತ್ತೊಬ್ಬ ಗೆಳೆಯ ಸೇತು ಮಾಧವ ಜೋಡಿದಾರ ಅಂತ, ಇವತ್ತು ಅವನು ಇಲ್ಲ, ಕೆಲವು ವರ್ಷಗಳ ಹಿಂದೆ ಆತ ತೀರ್ಕೊಂಡ. ಆತ ಸಿಕ್ಕದ. ಆತನನ್ನು ನನ್ನ ತಾಯಿ ಕೇಳಿದ್ರು, ಈ ಚಿರಸ್ಮರಣೆ ನಾಟಕವನ್ನು ನಾಟಕ ರೂಪ ರಂಗರೂಪ ಮಾಡಿಕೊಡೋದಕ್ಕೆ ಸಾಧ್ಯವೇ ಅಂತ ಕೇಳಿದ್ರು. ಆತ ತಕ್ಷಣ ಒಪ್ಕೊಂಡ್ರು. ಅವರು 3 ದಿವಸ 4 ದಿವಸ ಸಮಯ ತಗೊಂಡು ಆ ನಾಟಕವನ್ನು ಬರೆದು ಕೊಟ್ಟರು. ಅವರಿಗೆ ಅದೇ ಅವರ ಜೀವಮಾನದಲ್ಲಿ ಅವರು ಬರೆದ ಮೊದಲ ನಾಟಕ ಮತ್ತು ಕಡೆಯ ನಾಟಕ. ಹೀಗಾಗಿ ನಾಟಕ ಬರೆಯುವುದರಲ್ಲಿ ದೊಡ್ಡ ಪ್ರವೇಶ ಅವ್ರಿಗಿರಲಿಲ್ಲ. ಆದರೂ ಅವರೇನೋ ಬರ್ಕೊಟ್ಟಿದ್ರು. ಇದನ್ನು ನಾವು ನಾಟಕ ಮಾಡಬೇಕಿತ್ತು. ಆಮೇಲೆ ನಿರಂಜನರ ಹತ್ತಿರಕ್ಕೆ ಹೋದ್ವಿ. ಹೀಗೆ ನಿಮ್ಮ ಕಾದಂಬರಿಯನ್ನು ನಾಟಕ ಮಾಡಬೇಕು ಅಂತಿದ್ದೀವಿ ಅಂತ. ಅವರು ಆ ಸ್ಕ್ರಿಪ್ಟ್ ಕೊಡಿ ನನಗೆ ಓದ್ತೀನಿ ಅಂದರು. ಭಾಳ ಬೇಗ ಓದಿದ್ರು. ನಾವು ಅಲ್ಲಿ ಇರೋವಾಗಲೇ ಓದಿದ ಮೇಲೆ ಅವರು ನಮ್ಮನ್ನು ಕರೆದು ಹೇಳಿದ್ರು, ಈ ನಾಟಕದ ಮೊದಲ ಪ್ರದರ್ಶನ ಆಗೋದಕ್ಕೆ ಮುಂಚೆ, ಯಾರಿಗೋ ಜೂರಿಯವ್ರಿಗೆ ತೋರಿಸ್ಬೇಕು ಅಂತಿರಲ್ಲ, ಅದಕ್ಕೆ ಮುಂಚೆ ನಾನೊಂದು ಸಲ ನೋಡಬೇಕು ನೀವೇನು ನಾಟಕ ಮಾಡ್ತೀರಿ ಅಂತ. ನಾನು ಒಪ್ಪಿಗೆ ಕೊಟ್ಟರೆ ಆಮೇಲೆ ನೀವು ಅಲ್ಲಿ ಮಾಡಬಹುದು ಅಂತ ಒಂದು ಒಪ್ಪಂದ ಮಾಡಿಕೊಂಡ್ರು. ಯಾಕೆಂದರೆ ಅವ್ರಿಗೆ ಭಯ ಇತ್ತು, ಈ ತತ್ವ ಸಿದ್ಧಾಂತವನ್ನು ಸರಿಯಾಗಿ ವೇದಿಕೆ ಮೇಲೆ ತರ್ತಾರ ಅನ್ನುವ ಅನುಮಾನ ಅವ್ರಿಗಿತ್ತು, ಯಾವುದೇ ಲೇಖಕನಿಗೆ ಇರುವ ಹಾಗೆ. ಆಮೇಲೆ ಇನ್ನೂ ಒಂದು ಮಾತು ಹೇಳಿದ್ರು, ಯಾವ ಕಾರಣಕ್ಕೂ ಇದನ್ನು ನಾಟಕ ಅಂತ ಕರಿಬೇಡ, ಇದನ್ನು ಪ್ರಕಟಣೆ ಮಾಡೋದಕ್ಕೆ ಹೋಗಬೇಡಿ, ನೀವು ನಾಟಕ ರಿಹರ್ಸಲ್ ಮಾಡೋಕ್ಕೆ ಬಳಸ್ಕೋಬೋದು, ಇದು ಪ್ರಕಟಣೆ ಮಾಡೋಕ್ಕಾಗಲ್ಲ, ಪ್ರಕಟಣೆ ಮಾಡಬೇಡಿ ಅಂತ ಹೇಳಿಬಿಟ್ರು. ಆಮೇಲೆ ನಾವು ನಾಟಕ ರಿಹರ್ಸಲ್ ಶುರು ಮಾಡಿದ್ವಿ. ಮೊದಲ 3 ದಿನ ಏನೇನೋ ಮಾಡಿದ್ವಿ, ಏನು ಮಾಡಿದ್ರೂ ಹಿಡಿತ ಸಿಗಲಿಲ್ಲ. 4ನೇ ದಿನ ಬೆಳಿಗ್ಗೆ ಎದ್ದಾಗ ಮನೆಯಲ್ಲಿ ನನ್ನ ತಾಯಿ ಒಂದು ಗ್ರಂಥಾಲಯವನ್ನು ಇಟ್ಕೊಂಡಿದ್ರು. ಆ ಗ್ರಂಥಾಲಯದಲ್ಲಿ ಒಂದು ಮಾಡರ್ನ್ ಥಿಯೇಟರ್ ಅನ್ನುವ ಒಂದು ಪುಸ್ತಕವನ್ನು ಆಕಸ್ಮಿಕವಾಗಿ, ನಮ್ಮ ಬೆಳಗಿನ ತೀರ್ಥಯಾತ್ರೆಗೆ ಹೋಗುವಾಗ ಯಾವುದಾದ್ರು ಪುಸ್ತಕ ಓದಬೇಕಲ್ಲ, ಹಾಗೆ ನಾನು ಆ ಪುಸ್ತಕವನ್ನು ಓದುವಾಗ ಅದರೊಳಗಡೆ 2 ಮಹನೀಯರು, ಒಬ್ಬ ಮಯಾರ್ ಹೋಲ್ಡ್ ಅನ್ನುವ ವ್ಯಕ್ತಿ ರಷ್ಯಾದವನು, ಮತ್ತೊಬ್ಬ ಗ್ರೋಟೋಸ್ಕಿ ಅಂತ ಒಬ್ಬ ವ್ಯಕ್ತಿ ಸ್ವೀಡನ್ನವನು, ಈ ಇಬ್ಬರು ಅವರ ರಂಗಭೂಮಿಯ ಚಟುವಟಿಕೆಯನ್ನು ಕುರಿತಂತೆ ಒಂದು ಸಣ್ಣ ಪರಿಚಯಾತ್ಮಕ ಲೇಖನವನ್ನು ಓದಿದೆ. ಅದು ನನಗೆ ಸಿಕ್ಕಾಪಟ್ಟೆ ಸ್ಫೂರ್ತಿಯನ್ನು ಒದಗಿಸ್ತು. ಅದೇ ಸ್ಫೂರ್ತಿಯನ್ನು ಇಟ್ಕೊಂಡು ಮಯಾರ್ ಹೋಲ್ಡ್ನ ಬಯೋಮೆಕ್ಯಾನಿಕ್ಸ್ ಅನ್ನುವ ದೇಹವೇ ಒಂದು ಬಹಳ ಪ್ರಧಾನವಾದ ಸಾಧನ ಅನ್ನುವ ಮಯಾರ್ ಹೋಲ್ಡನ್ನ ಸಿದ್ಧಾಂತವನ್ನು ಮತ್ತು ಪೂರ್ ಥಿಯೇಟರ್ ಅನ್ನುವ ಗ್ರೋಟೋಸ್ಕಿಯ ಸಿದ್ಧಾಂತವನ್ನು ಎರಡನ್ನೂ ಬೆರೆಸಿ, ಎರಡರ ಬಗ್ಗೆ ದೊಡ್ಡ ತಿಳುವಳಿಕೆ ಇರಲಿಲ್ಲ, ಓದಿದ್ದು ಒಂದು 4 ಪುಟ, ಅದ್ರ ಬಗ್ಗೆ ದೊಡ್ಡ ಪ್ರವೇಶ ಏನಿರಲಿಲ್ಲ. ಏನು ಓದಿದ್ನೋ ನನಗೇನು ಅರ್ಥವಾಗಿತ್ತೋ ಅದನ್ನೇ ಇಟ್ಕೊಂಡು ಒಂದು ನಾಟಕವನ್ನು ಕಟ್ಟಿದ್ವಿ. ಭಾಳ ಕಡಿಮೆ ದುಡ್ಡು ಕೂಡ ಕಡಿಮೆ ಇತ್ತು ನಮ್ಮ ಹತ್ರ. ಕೇವಲ 10,000 ರೂಪಾಯಿಗಳ ಒಳಗೆ ಈ ನಾಟಕವನ್ನು ಸಿದ್ಧ ಮಾಡಬೇಕಾಗಿತ್ತು. ಸಮಯ ಇದ್ದಿದ್ದು 8 ದಿವಸದ್ದು. ಇನ್ನು 8 ದಿವಸಕ್ಕೆ ನಾಟಕ ಶೋ ಆಗಬೇಕು. ಅದಕ್ಕೆ ಮುಂಚೆ 9ನೇ ದಿವಸ ನಿರಂಜನರಿಗೆ ನಾಟಕವನ್ನು ತೋರಿಸ್ಬೇಕು. ಅವರು ಒಪ್ಕೋತಾರೆ ಅನ್ನುವ ಹುಂಬ ಧೈರ್ಯ. ಹೀಗೆ ನಾವು ನಾಟಕವನ್ನು ಕಟ್ಟೋಕ್ಕೆ ಶುರು ಮಾಡಿದ್ವಿ. 3 ದಿವಸ ಆಗಿದ್ದರೂ ದಾರಿ ಸಿಕ್ಕಿರಲಿಲ್ಲ. 4ನೇ ದಿವಸ ಮಯಾರ್ ಹೋಲ್ಡ್ ಮತ್ತು ಗ್ರೋಟೋಸ್ಕಿಯಿಂದಾಗಿ ಒಂದು ಫಾರ್ಮ್ ಅನ್ನೋದು ಒಂದು ಸಿಕ್ಕು. ಆ ಫಾರ್ಮನ್ನು ಬಳಸಿ ಹಲವು ಹಾಡುಗಳನ್ನು ನಾವೇ ಬರ್ಕೊಂಡು, ತುಂಬ ಆ ಎಲ್ಲ ಹಾಡುಗಳು ರಂಗಗೀತೆಗಳಾಗಿ ತುಂಬ ಜನಪ್ರಿಯವಾದ ಹಾಡುಗಳು, ಅದನ್ನು ಒಂದು ನಾಟಕವಾಗಿ ರೂಪಿಸಿದ್ವಿ. ಹಾಗಾಗಿ ಕಡಿಮೆ ಸಮಯ ಇದ್ದಿದ್ದರಿಂದ ಕಲಾವಿದರಿಗೆ ಇಡೀ ದಿವಸ ರಿಹರ್ಸಲ್ಗೆ ಬರಬೇಕು ಅಂತಂದ್ವಿ. 3 ದಿವಸ ಯಾರು ರಿಹರ್ಸಲ್ಗೆ ಬಂದಿದ್ರೋ 5ನೇ ದಿವಸದಿಂದ ಅವರು ಬರೋದನ್ನು ನಿಲ್ಲಿಸ್ಬಿಟ್ರು. ಇಡೀ ದಿವಸ ನಮಗೆ ಹೊಟ್ಟೆಪಾಡು ನಡೆಯೋದು ಬೇಡವೇ, ಕೆಲಸಕ್ಕೆ ಹೋಗಬೇಕು ಅಂತ ಅವ್ರು ಬರಲಿಲ್ಲ. ಬೆಳಿಗ್ಗೆ ಹೊತ್ತು ಯಾರ್ಯಾರು ಸಿಗ್ತಾರೋ ಅಂಥವ್ರನ್ನೇ ಕಟ್ಕೊಂಡು ಒಂದು ನಾಟಕವನ್ನು ಮಾಡಿದ್ವಿ. ಒಂದು 20 ಜನರ ತಂಡ ಒಂದು ನಾಟಕವನ್ನು ಮಾಡಿದ್ವಿ. ಆ ನಾಟಕ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರದರ್ಶನವಾಯಿತು. ಅವತ್ತು ನಾವು ವೀಲ್ ಚೇರ್ನಲ್ಲಿ, ಆಗ ಅವರು ಪಾರ್ಶ್ವವಾಯು ಪೀಡಿತರಾಗಿದ್ದರು. ಅದರ ಮಾತು ಇನ್ನೂ ಇತ್ತು. 2ನೇ ಮತ್ತು 3ನೇ ಅಟ್ಯಾಕ್ ಆಗಿರಲಿಲ್ಲ. ಅವರು ನಿರಂಜನರನ್ನು
ಅನುಪಮ ಅವರೇ ತಮ್ಮ ಕಾರ್ನಲ್ಲಿ ಕೂರಿಸ್ಕೊಂಡು ಕರ್ಕೊಂಬಂದರು. ನಾಟಕವನ್ನು ನೋಡಿದ ಮೇಲೆ ನನ್ನನ್ನು ತಬ್ಬಿಕೊಂಡು, ಭಲೆ ಬಡ್ಡಿ ಮಗನೇ, ಭಾಳ ಚೆನ್ನಾಗಿ ಮಾಡಿದ್ದೀಯ ನಾಟಕ, ಎಲ್ಲಿ ಬೇಕಾದ್ರೂ ಮಾಡ್ಬೋದು ನೀನು ಇದನ್ನು ಅನ್ನುವ ಮಾತನ್ನು ಹೇಳಿದ್ರು. ಅದಾದಮೇಲೆ ಜೂರಿಗಳಿಗೆ ಪ್ರದರ್ಶನವಾಯಿತು. ಜೂರಿಗಳು ಏನು ಮಾಡ್ತಾರೋ ಅನ್ನುವ ಅನುಮಾನ ಇತ್ತು. 10 ನಾಟಕದಲ್ಲಿ ನಮ್ಮ ನಾಟಕ ಆಯ್ಕೆ ಆಗ್ತದ ಅನ್ನುವ ಅನುಮಾನ ಇತ್ತು. ಅದೊಂದು ಅಚ್ಚರಿ ಎನ್ನುವ ಹಾಗೆ 4 ನಾಟಕಗಳಲ್ಲಿ ಮೊದಲನೆಯ ನಾಟಕವಾಗಿ ಚಿರಸ್ಮರಣೆ ಆಯ್ಕೆ ಆಯಿತು. ಆನಂತರ 2ನೆಯ ನಾಟಕವಾಗಿ CGK ಅವರ ನೀಗಿಕೊಂಡ ಸಂಸ, 3ನೆಯ ನಾಟಕವಾಗಿ ಮೈಸೂರಿನ ಜಯರಾಮ್ ತಾತಾಚಾರ್ ಅವರು ನಿರ್ದೇಶನ ಮಾಡಿದ್ದ ಹೈದರ್ ಅನ್ನುವ ಮೈಸೂರು ಸಮುದಾಯದ ನಾಟಕ, 4ನೇ ನಾಟಕವಾಗಿ ಅಶೋಕ್ ಬಾದರ್ದಿನ್ನಿ ಅವರ ನಾಟಕ. ಹೀಗೆ 4 ನಾಟಕಗಳು. ರಾಷ್ಟ್ರ ಮಟ್ಟದ ನಿರ್ದೇಶಕರ ಕೃತಿಗಳಿಗೆ ಕಡೆಯ 4ನೇ ರ್ಯಾಂಕು ಇವನು ಯಾವನೋ ನನ್ನಂಥವನಿಗೆ ಮೊದಲನೇ ರ್ಯಾಂಕು ಬಂದ್ಬಿಟ್ಟಿತ್ತು. ಭಾಳ ಸಂಭ್ರಮದಲ್ಲಿ ಜೋರಿಗೂ ನಾಟಕ ಮೆಚ್ಚುಗೆ ಆಗಿದೆ ಅನ್ನುವ ಖುಷಿಯಲ್ಲಿ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಈ ನಾಟಕವನ್ನು 1985 ಡಿಸೆಂಬರ್ ತಿಂಗಳ 15, 16, 17 ಅಂತ ಅನ್ಕೋತೀನಿ, ಆ 3 ದಿವಸ ಈ ನಾಟಕದ ಪ್ರದರ್ಶನ ಆಯಿತು. ಅದರಲ್ಲಿ 2ನೇ ದಿನ ಜಗನ್ಮೋಹನ ಪ್ಯಾಲೇಸಿನ ಸಭಾಂಗಣದಲ್ಲಿ ಕಿಕ್ಕಿರದ ಜನಸಂದಣಿಯ ಎದುರಿಗೆ ಈ ನಾಟಕವನ್ನು ಪ್ರದರ್ಶನ ಮಾಡಿದ್ವಿ. ಆವತ್ತು ನಾಟಕ ನೋಡೋಕ್ಕೆ ಕೇವಲ ಅನುಪಮ ಅವ್ರು ಮಾತ್ರ ಬಂದಿದ್ದರು. ನಿರಂಜನ ಅವರಿಗೆ ಊರಿಂದ ಊರಿಗೆ ಓಡಾಡುವುದು ಸಾಧ್ಯ ಇರಲಿಲ್ಲ. ಅನುಪಮ ಅವರು ಅವತ್ತು ನೋಡಿ, ಮೊದಲ ಸಲ ನಾಟಕ ನೋಡಿದಾಗಿಂದ ನಿರಂಜನ ಅವರು ಈ ನಾಟಕದ ಬಗ್ಗೆನೇ ಮಾತಾಡ್ತಿದ್ದಾರೆ ಅನ್ನುವ ಮಾತನ್ನಾಡಿ ನನ್ನನ್ನು ಇನ್ನಷ್ಟು ಮೇಲೇರಿಸಿದ್ರು. 1-2 ನವಿಲುಗರಿನ ಕಿರೀಟಕ್ಕೆ ಇಟ್ಕೊಂಡೆ. ಈ ನಾಟಕವನ್ನು ಹೇಗೆ ಕಟ್ಟಿದ್ವಿ ಅನ್ನೋದು ಭಾಳ ಮುಖ್ಯ. ಅದ್ರ ಬಗ್ಗೆನೇ ತುಂಬ ವಿವರಣಾತ್ಮಕವಾಗಿ ಬರೆದಿದ್ದೇನೆ. ಅದನ್ನೆಲ್ಲ ಓದಿದ್ರೆ ರಂಗಭೂಮಿಯ ಬಗ್ಗೆ ಗೊತ್ತಿಲ್ಲದೆ ಇರೋರಿಗೆ ಸ್ವಲ್ಪ ಹೊರಗಿನ ವಿವರ ಆಗಬಹುದು. ಆದರೆ ಪ್ರಧಾನವಾಗಿ ಮೆಟ್ಟಿಲುಗಳನ್ನು ಬಳಸಿ ಜಮೀನ್ದಾರನ ಪಾತ್ರ ಯಾವಾಗಲೂ ಮೇಲೆ ನಿಂತು ಅತಿ ಎತ್ತರದ ಮೆಟ್ಲಲ್ಲಿ ನಿಂತು ಮಾತಾಡುವ ಹಾಗೆ ಈ ಶಾಲೆಯ ಮತ್ತು ದುಡಿಯುವ ವರ್ಗದ ಜನ ಎಲ್ಲ ಕೆಳಗಡೆಗೆ ಇರುವ ಹಾಗೆ ಮಲ್ಟಿಪಲ್ ಸ್ಟೇರ್ಸ್ನ ಕ್ರಿಯೇಟ್ ಮಾಡಿದ್ವಿ ಸ್ಟೇಜ್ಗಾಗಿ. ಈ ಕತೆ ಬೆಳೆದ ಹಾಗೆ ಈ ಕೆಳಗಡೆಗೆ ಇರುವ ಜನ ಮೇಲಕ್ಕೆ ಮೂವ್ ಆಗ್ತಾ ಹೋಗ್ತಾರೆ. ಅಂತಿಮವಾಗಿ ಅವರನ್ನು ಗಲ್ಲಿಗೇರಿಸುವಾಗ ಅವರು ಮೇಲಿರ್ತಾರೆ, ನಂಬಿಯಾರನ್ನು ಕೆಳಗಡೆಗಿರ, ಅಂದರೆ ಜಮೀನ್ದಾರ ಕೆಳಗಡೆಗಿರ್ತಾನೆ ಅನ್ನುವ ಹಾಗೆ ಒಂದು ದೃಶ್ಯಾತ್ಮಕವಾಗಿ ಇಡೀ ಕಾದಂಬರಿಯ ವಿವರವನ್ನು ಕಟ್ಟಿಕೊಡುವ ಪ್ರಯತ್ನವನ್ನು ಮಾಡಿದ್ವಿ. ಮತ್ತು ಎಲ್ಲರಿಗೂ ಬಿಳಿಯ ಬಟ್ಟೆಯನ್ನು, ಈ ಜಮೀನ್ದಾರನಿಗೆ ಮಾತ್ರ ಅದೇ ಬಿಳಿಯ ಬಟ್ಟೆ ಮೇಲೆ ಒಂದು ಜರತಾರಿ ಅನ್ನುವ ರೇಷ್ಮೆ, ಅವನ ಶ್ರೀಮಂತಿಕೆಯನ್ನು ಸೂಚಿಸುವ ಶಲ್ಯವನ್ನು ಬಳಸಿದ್ವಿ. ಮತ್ತು ಇದಕ್ಕೆ ಹಿನ್ನೆಲೆಯಾಗಿ ಇನ್ನೇನನ್ನು ಬಳಸಿರಲಿಲ್ಲ. ದೆರ್ ವಾಸ್ ನೋ ಬ್ಯಾಕ್ ಡ್ರಾಪ್. ಸೈಕ್ಲರೋಮಾ ಅಂತ ಏನಿರ್ತದೆ ಅದರ ಮೇಲೆ ಆ ದೃಶ್ಯದ ಭಾವಕ್ಕೆ ತಕ್ಕ ಹಾಗೆ ಬೇರೆ ಬೇರೆಯ ಬಣ್ಣಗಳನ್ನು ಬಳಸಿ ಅದರಿಂದಾಗಿ ಅಂದರೆ ಬ್ಯಾಕ್ ಲೈಟೇ ಜಾಸ್ತಿ ಆಗಿಬಿಟ್ಟಾಗ ಸಿಲೋಟ್ ಅಂತ ಅಂತೀವಲ್ಲ, ಅಂಥದ್ದೊಂದು ಸೃಷ್ಟಿ ಆಗ್ತದೆ. ಹಾಗಾಗಿ ಇಡೀ ಕಲಾವಿದರು ಒಂಥರಹ ಆಕಾರಗಳಾಗಿ ಕಾಣಿಸಿ ನಾಟಕದ ಮೂಡಿಸುವ ಪ್ರಭಾವಕ್ಕೆ ಹೊಸ ಶಕ್ತಿಯನ್ನು ಒದಗಿಸ್ತಾ ಇತ್ತು. ಸುಮಾರು 8-10 ಪ್ರದರ್ಶನಗಳನ್ನು ಮಾಡುವ ಸಾಧ್ಯತೆ ಆಯಿತು. ಆ ನಂತರ ಆ ಕಲಾವಿದರನ್ನು ಒಟ್ಟಿಗೆ ಒಂದೇ ತಕ್ಕಡಿಯಲ್ಲಿ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಹಾಗಾಗಿ ಹೆಚ್ಚು ಪ್ರದರ್ಶನಗಳನ್ನು ಮಾಡೋದು ಸಾಧ್ಯ ಆಗಲಿಲ್ಲ. 8-10 ಪ್ರದರ್ಶನ ಮಾತ್ರ ಈ ನಾಟಕದ್ದು ಆಯಿತು. ಇನ್ನು ಇದನ್ನು ಏನು ಸಿನಿಮಾ ಆಗಿ ಮಾಡಿದ್ದಾರೆ, ತುಂಬ ಚೆನ್ನಾದ ಸಿನಿಮಾ ಮಾಡಿದ್ದಾರೆ. ಅದು ಯೂಟ್ಯೂಬ್ನಲ್ಲಿದೆ, ನೀವು ನೋಡಬಹುದು. ಮೀನ ಮಾಸತ್ತಿಲೆ ಸೂರ್ಯನ್ ಅಂತ. ಆ ಸಿನಿಮಾ ಆರಂಭ ಆಗುವುದು 4 ಜನರಿಗೆ ನಾಳೆ ಬೆಳಿಗ್ಗೆ ಗಲ್ಲು ಶಿಕ್ಷೆ ಆಗಲಿದೆ, ನಿಮ್ಮ ಕಡೆಯ ಆಸೆ ಏನು ಅಂತ ಅವರನ್ನು ಜೈಲಿನ ಅಧಿಕಾರಿ ಕೇಳ್ತಾರೆ. ಅವರು ಮಾಸ್ತರನ್ನು ನೋಡಬೇಕು ಅಂತಾರೆ. ಮಾಸ್ತರು ಅಲ್ಲಿಗೆ ಬರ್ತಾರೆ. ಆ 4 ಜನರನ್ನು ನೋಡ್ತಾ ಪ್ರಜ್ಞಾಪ್ರವಾಹದ ಮೂಲಕ ಇಡೀ ಕತೆ ಬಿಚ್ಚಿಡ್ತಾರೆ. ಭಾಳ ಅಪರೂಪದ ನಟರು ಆ ಸಿನಿಮಾದಲ್ಲಿದ್ದರು. ಗೋಪಿ, ವೇಣು, ಕಾಕ್ಕ ರವಿ, ಶೋಭನಾ, ಇನ್ನೋಸೆಂಟ್. ಅದರಲ್ಲೂ ಶೋಭನಾ ಮತ್ತು ವೇಣು ಅವರ ನಡುವೆ ಒಂದು ಸಣ್ಣ ಅಪ್ಪುನ ಕತೆ ಅದು.
ಅಪ್ಪುಗೆ ಹುಟ್ಟುವ ಸಣ್ಣ ಪ್ರೇಮ ಕಥೆ, ಅದು ತುಂಬ ಅದ್ಭುತವಾಗಿ ಚಿತ್ರಿತವಾಗಿತ್ತು. ಮತ್ತು ಮಲಯಾಳ ಪರಿಸರದಲ್ಲೇ ಅದು ಇಡೀ ಕಥೆಯನ್ನು ಕಟ್ಟಿದ್ದರಿಂದಾಗಿ ಮೂಲ ಕಾದಂಬರಿ ಏನು ನಡೀತದೆ ಮಲಯಾಳದ ಪಯಸ್ವಿನಿ ನದಿಯ ದಂಡೆಯಲ್ಲಿ ಕಾಸರಗೋಡಿನ ಆಸ್ಪಾಸ್ನಲ್ಲಿ ನಡೀತದೆ, ಆ ವಾತಾವರಣವನ್ನು ಹಿಡಿದಿಡುವಲ್ಲಿ ನಿರ್ದೇಶಕರು ಸಶಕ್ತವಾದಂತಹ ಒಂದು ಸಿನಿಮಾನ ಕಟ್ಟಿಕೊಡೋದಕ್ಕೆ ಸಾಧ್ಯವಾಗಿತ್ತು. ಇದಕ್ಕೆ ಆ ಸಿನಿಮಾದ ಛಾಯಾಗ್ರಾಹಕರಾಗಿದ್ದ ಶಾಜಿ ಎನ್ ಕರಣ್ ಅನ್ನುವ ವಿಶ್ವವಿಖ್ಯಾತ ಛಾಯಾಗ್ರಾಹಕರು. ಈ ಸಿನಿಮಾನ ನೀವು ಯೂಟ್ಯೂಬ್ನಲ್ಲಿ ನೋಡಬಹುದು. ಆ ಮೂಲಕ ನಿರಂಜನರ ಕಾದಂಬರಿಯನ್ನು ಪಡ್ಕೊಳ್ಳುವ ಸಾಧ್ಯತೆ, ದೃಶ್ಯ ಮಾಧ್ಯಮದ ಮೂಲಕ ಪಡ್ಕೊಳ್ಳುವ ಸಾಧ್ಯತೆ ನಿಮಗೆ ಒದಗಿ ಬರುತ್ತೆ. ಇನ್ನು ಚಿರಸ್ಮರಣೆಯನ್ನು ದೂರದರ್ಶನಕ್ಕೆ ಮಾಡಿದವರಿಗೆ ಅವರು 13 ಕಂತುಗಳಲ್ಲಿ ಇದು ಕೂಡ ಪ್ರಜ್ಞಾಪ್ರವಾಹವಾಗಿ 4 ಜನರನ್ನು ಗಲ್ಲಿಗೇರಿಸಿ ಆದಮೇಲೆ ಮಾಸ್ತರಿಗೆ ಒಂದು 75 ವರ್ಷಗಳಾಗಿರುವ ಕಾಲದಲ್ಲಿ ಮಾಸ್ತರಿಗೆ ಊರಿನ ಜನ ಸನ್ಮಾನ ಮಾಡುವಾಗ ಮಾಸ್ತರು ತನ್ನ ವಿಶಿಷ್ಯರ ಕಥೆಯನ್ನು ನೆನಪಿಸಿಕೊಳ್ಳುವ ಹಾಗೆ ಕಥೆಯನ್ನು ಕಟ್ಟಲಾಗಿದೆ. ಇದು ಚಿರಸ್ಮರಣೆ ಕಾದಂಬರಿಯಲ್ಲೂ ಕೂಡ ಈ ಪ್ರಜ್ಞಾಪ್ರವಾಹ ಪ್ರಧಾನವಾದ್ದು. ಅಲ್ಲೂ ಕೂಡ ಪಂಡಿತರನ್ನು ಚರವತ್ತೂರು ಕರ್ಕೊಂಬರ್ತಾರೆ, ಅಲ್ಲಿಂದ ಕೈಯೂರಿಗೆ ಕರ್ಕೊಂಡೋಗ್ತಾರೆ. ಹಾಗೆ ಕರ್ಕೊಂಡು ಹೋಗುವಾಗ ಈ ಕೈಯೂರಿನಲ್ಲಿ ಏನಾಯಿತು ಅನ್ನುವ ಕಥೆಯನ್ನು ಪಂಡಿತರಿಗೆ ಹೇಳುವ ಕತೆ, ಅದು ನಂತರ ಕಾದಂಬರಿಯಾಗಿ ಮೊದಲು ಹಾಡಾಗಿ ಕೇಳಿದ ಕಥೆಯನ್ನು ನಂತರ ಯಾವ ಅತಿಥಿ ಬಂದಿರ್ತಾರೋ ಅವರು ಕಾದಂಬರಿಯಾಗಿ ಬರೆಯೋದಕ್ಕೆ ಶುರು ಮಾಡ್ತಾರೆ. ಈ ಪ್ರಜ್ಞಾಪ್ರವಾಹ ತಂತ್ರವನ್ನು ಸಿನಿಮಾದಲ್ಲೂ ಬಳಸಲಾಗಿದೆ, ಧಾರಾವಾಹಿಯಲ್ಲೂ ಬಳಸಲಾಗಿದೆ. ನಾವು ನಾಟಕ ಮಾಡುವಾಗ 85ನೇ ಇಸ್ವಿಯಲ್ಲಿ ಈ ಪ್ರಜ್ಞಾಪ್ರವಾಹ ತಂತ್ರವನ್ನು ಬಳಸಲಿಲ್ಲ. ಊರಿನ ಜನರೇ ತಮ್ಮ ಕಥೆಯನ್ನು ಹೇಳ್ತಾ ಇದ್ದಾರೆ ಅನ್ನುವ ಹಾಗೆ ಒಂದು ಕಥೆಯನ್ನು ಕಟ್ಟೋಕ್ಕೆ ಶುರು ಮಾಡಿದ್ವಿ. ಅಲ್ಲಿ 4 ಜನ ವಿದ್ಯಾರ್ಥಿಗಳು ನಾಯಕರು ಸೃಷ್ಟಿಯಾಗುವುದು, ಚಿರ್ಕಂಡ, ಕುನ್ಯಂಬು, ಅಬೂಬ್ಕರ್ ಮುಂತಾದವರು ಸೃಷ್ಟಿಯಾಗುವುದು. ಇಲ್ಲಿ ತಕ್ಷಣ ನೆನಪಿಗೆ ಬರುವ ಒಂದು ಮಾತನ್ನು ಹೇಳಬೇಕು. ಆಗ ನನಗೆ ಈ ಕನ್ನಡದ ಹಲವು ಸೊಗಡುಗಳ ಬಗ್ಗೆ ಯಾವ ತಿಳುವಳಿಕೆಯೂ ಇರಲಿಲ್ಲ. ನಾನು ಈ ನಾಟಕ ನಿರ್ದೇಶನ ಮಾಡಿದಾಗ ನನಗೊಂದು 22-23 ವರ್ಷ. ದೊಡ್ಡ ತಿಳುವಳಿಕೆ ಇರಲಿಲ್ಲ, ದೊಡ್ಡ ದೇಶ ಸಂಚಾರ ಮಾಡಿರಲಿಲ್ಲ ನಾನು. ಈ ಕುನ್ಯಂಬು ಅನ್ನುವ, ಈಗಲೂ ನಾನು ಸರಿಯಾಗಿ ಹೇಳ್ತಿಲ್ಲ ಆ ಮಾತನ್ನು, ಅದನ್ನು ಕರಾವಳಿಯವರು ಹೇಳಿದ ಹಾಗೆ ಹೇಗೆ ಹೇಳಬೇಕು ಅಂತ ನಿರಂಜನರು ನನಗೆ ಸುಮಾರು ಹೊತ್ತು ತರಬೇತಿಯನ್ನು ಕೊಟ್ಟರು. ಅದನ್ನು ನಾನು ಮರೆಯೋಕ್ಕಾಗಲ್ಲ. ಆ ಇನ್ಯ ಅನ್ನುವ ಪದವನ್ನು ಕೇಶಿರಾಜ ಭಾಳ ಸುಲಭವಾಗಿ ಎಮ್ಮೆ ಅಂಬಾ ಅಂದ ಹಾಗೆ ಅಂತ ಬರೆದುಬಿಡ್ತಾನೆ. ಆದರೆ ನಮ್ಮ ನಾಲಿಗೆ, ಬಯಲ್ಸೀಮೆಯವರಾದ ನಮ್ಮ ನಾಲಿಗೆ ಆ ಇನ್ಯ ಶಬ್ದವನ್ನು ಹೇಳುವುದಕ್ಕೆ, ಚಾಚಾ ಜಾಜಾ ಇನ್ಯ ಇದೆಯಲ್ಲ, ಅದನ್ನು ಹೇಳುವುದಕ್ಕೆ ನಮ್ಮ ನಾಲಿಗೆ ಒಲಿಯಲ್ಲ ಅದಕ್ಕೆ. ಹೀಗಾಗಿ ನಾವು ಈಗಲೂ ಕುಣ್ಯಂಬು ಅಂತ ಹೇಳ್ತೀವಿ, ಆದರೆ ಆ ನ್ಯಾ ಬರಬೇಕಲ್ಲ, ಅದು ಬರೋದಿಲ್ಲ ನಮಗೆ. ಇರಲಿ, ಈ ನೆನಪನ್ನು ಮಾತಾಡ್ಕೊಳ್ತಾ ಮತ್ತೆ ವಾಪಸ್ಸು ಧಾರಾವಾಹಿಗೆ ಬರ್ತೀನಿ. ಧಾರಾವಾಹಿ ತುಂಬ ಸರಳವಾದ ಒಂದು ಕಥನವನ್ನು, ಪ್ರಜ್ಞಾಪ್ರವಾಹವಾದರೂ ಅಲ್ಲಿ ಇಮೇಜರಿಗಳನ್ನು ದೊಡ್ಡದಾಗಿ ಬಳಸ್ಕೊಂಡಿಲ್ಲ. ಕಥೆ ಹೇಳುವ ಅವಸರವೇ ಪ್ರಧಾನವಾಗಿ. ಒಟ್ಟು ಧಾರಾವಾಹಿ ಸ್ವಲ್ಪ ತೆಳುವಾದ ಕಟ್ಟಡವನ್ನು ಉಳ್ಳದ್ದಾಗಿದೆ. ಕತೆ ಹೇಳಬೇಕು ಅನ್ನುವ ಉದ್ದೇಶ ಸಾಧಿತವಾಗಿದೆ. ಆದರೆ ಕಥೆಯಿಂದ ನೋಡುಗರಿಗೆ ಹುಟ್ಟಬೇಕಾದಂತಹ ಭಾವ ಆ ಧಾರಾವಾಹಿಯಲ್ಲಿ ಹುಟ್ಟೋದು ಸ್ವಲ್ಪ ಕಷ್ಟ. ಇದು ಚಿತ್ರೀಕರಣ ಮಾಡುವಾಗ ಅವರು ಯಾವ ರೀತಿಯ ವಿಜುವಲ್ ಟೆಕ್ಸ್ಟಿಂಗನ್ನು ಮಾಡಬೇಕಿತ್ತೋ ಅದನ್ನು ಮಾಡಿಲ್ಲದೆ ಇರೋದು ಪ್ರಧಾನವಾದ ಕಾರಣ ಆಗಿರಬಹುದು. ಇನ್ನು ಇದೇ ತರಹ ವಾರದ ಹುಡುಗನ ಒಂದು ಕಂತಾಗಿ ಕತೆಗಾರ ಅನ್ನುವ ಸರಣಿಯಲ್ಲಿ ನಾಗೇಂದ್ರ ಶಾ ಅವರು ನಿರ್ದೇಶನ ಮಾಡಿದ್ದಾರೆ. ಅದರಲ್ಲಿ ರಾಜೇಂದ್ರ ಕಾರಂತ ಮತ್ತು ವೇಣುಗೋಪಾಲ ಅಂತ. ಆ ವೇಣುಗೋಪಾಲ ನಾನು ನಿರ್ದೇಶಿಸಿದ ಚಿರಸ್ಮರಣಿಯಲ್ಲಿ ನಂಬಿಯಾರನ ಪಾತ್ರ ಮಾಡಿದ್ದ. ಅವನು ಇದರಲ್ಲಿ ಕತೆಗಾರನ ಪಾತ್ರವನ್ನು ವಾರದ ಹುಡುಗದಲ್ಲಿ ಮಾಡಿದ್ದಾನೆ. ಅದು ಕೂಡ ಯೂಟ್ಯೂಬ್ನಲ್ಲಿದೆ, ನೀವು ನೋಡಬಹುದು. ಆದರೆ ಇಲ್ಲೂ ಕೂಡ ಕಥೆಯನ್ನು ಹೇಳುವ ಅವಸರ ಕಾಣ್ತದೆ. ಕಥೆಯ ಉದ್ದೇಶವನ್ನು ದಾಟಿಸುವ ಬಡ ಹುಡುಗರು ಒಂದು ಕಾಲದಲ್ಲಿ ಹೇಗೆ ವಾರ ಅನ್ನವನ್ನು ತಿಂದು ಕಷ್ಟಪಡ್ತಿದ್ರು, ಈ ಕಾಲದಲ್ಲಿ ನಾವು ಹೇಗೆ ಎಲ್ಲವನ್ನು ಪಡ್ಕೊಂಡಂಥವರು ನಾವು ಹೇಗೆ ಬೇರೆಯವರಿಗೆ ಸಹಾಯ ಮಾಡಬೇಕು ಅನ್ನುವ ಉದಾತ್ತವಾದಂತಹ ಒಂದು ಉದ್ದೇಶ ಏನಿದೆ ಕತೆಗೆ, ಅದನ್ನು ದಾಟಿಸುವಲ್ಲಿ ಅದು ಕೂಡ ಒಂದೇ ಕಂತಿನ ಕಥೆಯಾದರೂ ಅದು ಕೂಡ ಅಷ್ಟೇನು ಶಕ್ತವಾದಂತಹ ಒಂದು ಪ್ರಯೋಗವಾಗಿಲ್ಲ.
ಇನ್ನು ಬನಶಂಕರಿ ಬಗ್ಗೆ ನಿಮಗೆ ಹೇಳಿದೆ. ಅದು ಮೊದಲಿಗೆ 30 ಕಂತುಗಳಿಗೆ ಅಂತ ಒಪ್ಪಂದ ಆಗಿ ಚಿತ್ರೀಕರಣ ಆಗಕ್ಕೆ ಶುರುವಾಯಿತು. ಆದರೆ ನಂತರದ ಕಾಲದಲ್ಲಿ ಮತ್ತೆ 39 ಕಂತು ಮಾಡೋದು ಅಂತ ಹಾಗೆ ಒಟ್ಟು 70 ಕಂತುಗಳು ಅದು ಪ್ರಸಾರವಾಯಿತು. ನಿರ್ದೇಶಕರೇ ಹೇಳುವ ಹಾಗೆ ನಾವು ಕಥೆಯನ್ನು ಹಿಗ್ಗಿಸ್ತಾ ಹೋಗಿ ಅಲ್ಲಿ ಇಲ್ಲಿ ಅಕ್ಕಪಕ್ಕದ ವಿವರಗಳನ್ನೆಲ್ಲ ನಮಗೆ ಬೇಕಾದಂಗೆ ಸೇರಿಸ್ಕೊಂಬಿಟ್ವಿ. ಹೀಗಾಗಿ ಬನಶಂಕರಿ ಕಾದಂಬರಿಗಿಂತ ಹೆಚ್ಚಿಗೆ ಬೇರೆ ವಿವರಗಳನ್ನು ನಾವು ಹೇಳಿದ್ದೀವಿ ಅಂತ ನಿರ್ದೇಶಕರೇ ಹೇಳಿದ್ದಾರೆ. ಆದರೆ ಅದು ನನ್ನ ಮಾತಲ್ಲ, ನಾನು ನೋಡಿಲ್ಲ ಅದನ್ನ. ಈ ಮಾತನ್ನು ಹೇಳ್ತಾ ಮೃತ್ಯುಂಜಯವನ್ನು ಕುರಿತು 2 ಪ್ರಯೋಗಗಳಾಗಿದ್ದಾವೆ. ಮೊದಲ ಪ್ರಯೋಗ ಅದನ್ನು ನಿರ್ದೇಶನ ಮಾಡಿದವನು ನಾನೇ. 2015ರಲ್ಲಿ ಈ ಮೃತ್ಯುಂಜಯ ಕಾದಂಬರಿಯನ್ನು ನಾನು ನಾಟಕವಾಗಿ ಮಾಡಿದ್ದೆ. ಇದಕ್ಕೆ ಕಾರಣವಾದವರು ಸಿ ವೀರಣ್ಣ ಅವರು ಒಪ್ಪಿಗೆಯನ್ನು ಪ್ರಾಯಶಃ ತೇಜಸ್ವಿನಿಯವ್ರ ಹತ್ರ ಒಪ್ಪಿಗೆ ತಗೊಂಡಿದ್ರೇನೋ, ಒಪ್ಪಿಗೆ ತಗೊಂಡು ಅದನ್ನು ರಂಗರೂಪ ಸಿದ್ಧ ಮಾಡಿದರು. ಆ ರಂಗರೂಪವನ್ನು ನನಗೆ ಕೊಟ್ಟರು, ನಾಟಕ ರೂಪವನ್ನು ಸಿದ್ಧ ಮಾಡಿದರು. ಅದನ್ನು ನನಗೆ ಕೊಟ್ಟರು. ಅದು ಆಗಲೇ ಮುದ್ರಣವಾಗಿ ಕೈಗೆ ಕೊಟ್ಟರು. ಓದಿದಾಗ ಅದರೊಳಗಡೆ ನಾಟಕಕ್ಕೆ ಬೇಕಾದ ಶಕ್ತಿ ಇರಲಿಲ್ಲ. ಹೀಗಾಗಿ ನಾನು ಮತ್ತೆ ಸುಮಾರು 1 ತಿಂಗಳುಗಳ ಕಾಲ ಅದನ್ನು ತಿದ್ದಿ ಒಂದು ರಂಗರೂಪಕ್ಕೆ ಒಲಿಸಿಕೊಳ್ಳುವ ಹಾಗೆ ಬದಲಾಯಿಸಿಕೊಂಡೆ. ಏಕೆಂದರೆ ನಾನು ಕಾದಂಬರಿಯನ್ನು ಓದಿದ್ದೇ ಆಗಿ ಮತ್ತು ಆ ಕಾದಂಬರಿ ನನ್ನ ಅತ್ಯಂತ ಪ್ರೀತಿಯ ಕಾದಂಬರಿ. ಆ ಕಾದಂಬರಿ ಈಗ ನನ್ನ ಹತ್ರ ಇರುವ ಪ್ರತಿಯಲ್ಲಿ ನಿರಂಜನ ಅವರ ಹಸ್ತಾಕ್ಷರವೂ ಇದೆ. ಹಾಗಾಗಿ ಅದ್ರ ಬಗ್ಗೆ ಭಾಳ ಪ್ರೀತಿ ನನಗೆ. ಮತ್ತೆ ಅದನ್ನು ಓದ್ತಾ ಇರ್ತೀನಿ. ಆ ಪ್ರತಿಯಲ್ಲಿ ಅವರು ಭಾಳ ಓದುವ ಪ್ರೀತಿಗಾಗಿ ಸುರೇಶನಿಗೆ ಅಂತ ಅವರು ಬರೆದಿದ್ದ ಕಷ್ಟಪಡ್ತಿದ್ರು ಬರೆಯೋಕ್ಕೆ. ಆ ಒಡಕು ಒಂಥರ ಬರೆಯುವಾಗ ಕೈ ನಡುಗುತ್ತಲ್ಲ, ಆ ಥರದ ಅಕ್ಷರದಲ್ಲಿ ಅವ್ರು ಬರ್ಕೊಟ್ಟದ್ದನ್ನು ಈಗಲೂ ಮತ್ತೆ ನೋಡಿ ನಿರಂಜನರನ್ನು ನಾನು ನೆನಪಿಸ್ಕೋತಾ ಇರ್ತೇನೆ. ಹಾಗಾಗಿ ಆ ಕಾದಂಬರಿಯನ್ನು ಓದಿದ್ರಿಂದಾಗಿ ಈ ನಾಟಕ ಕೃತಿಯಲ್ಲಿ ಇದ್ದ ಅರೆಕೊರೆಗಳ ಬಗ್ಗೆ ನನಗಿದ್ದ ತಿಳುವಳಿಕೆಯನ್ನು ಅಪ್ಲೈ ಮಾಡಿಕೊಂಡು ಮತ್ತು ಹೊಸದಾಗಿ ಒಂದು ನಾಟಕವನ್ನು ಬರ್ಕೊಂಡ್ವಿ. ಅದು ಏಪ್ರಿಲ್ 6ನೇ ತಾರೀಕು 1915ರಲ್ಲಿ ಬೆಂಗಳೂರಿನ ಸಂಸಾ ಬಯಲುರಂಗಮಂದಿರದಲ್ಲಿ ಮೊದಲ ಪ್ರದರ್ಶನ ಆಯಿತು. ಮೈಸೂರಿನ ನಟನಾ ತಂಡಕ್ಕೆ, ಮಂಡ್ಯ ರಮೇಶ್ ಅವರ ನಟನಾ ತಂಡಕ್ಕೆ ಈ ನಾಟಕವನ್ನು ಮಾಡಿದ್ದೆ. ಅದಕ್ಕೆ ಕಾರಣ ಇತ್ತು, ಬೇರೆ ಯಾವ ತಂಡದಲ್ಲೂ 40-50 ಜನ ಕಲಾವಿದರು ಸಿಗೋದಿಲ್ಲ. ಮೈಸೂರಿನ ನಟನಾ ತಂಡದಲ್ಲಿ 50 ಜನ ಕಲಾವಿದರು ಒಟ್ಟಿಗೆ ಸಿಗುವ ಸಾಧ್ಯತೆ ಇತ್ತು. ಹಾಗಾಗಿ 50 ಜನ ಕಲಾವಿದರನ್ನು ಒಟ್ಟಿಗೆ ಸಂಸಾ ಬಯಲುರಂಗಮಂದಿರದಲ್ಲಿ ಈ ಕಾರ್ಯಕ್ರಮದ ಮುಂಚೆ ನೀವು ಹಾಡುಗಳನ್ನು ಕೇಳಿದ್ರಲ್ಲ, ಅದು ಅದೇ ನಾಟಕದ ದೃಶ್ಯದ ಕೆಲವು ಹಾಡುಗಳನ್ನು ನೀವು ನೋಡಿದ್ರಿ. ತುಂಬ ಯಶಸ್ವಿಯಾದ ಪ್ರಯೋಗ. ನೋಡಿದ ಜನ ಒಳ್ಳೆಯ ಮಾತನ್ನಾಡಿದ್ರು. ಇದು ಕೂಡ 8 ಪ್ರದರ್ಶನ ಆಯಿತು. ನಂತರ ಯಾರು ಓದ್ತಾ ಇರೋ ವಿದ್ಯಾರ್ಥಿಗಳಿರ್ತಾರೆ ನಟನ ಶಾಲೆಯಲ್ಲಿ, ಅವರು ಬಿಟ್ಟು ಹೋದಾಗೆ ನಮಗೆ ಪುನರ್ ಪ್ರದರ್ಶನಗಳನ್ನು ಮಾಡೋಕ್ಕಾಗಲಿಲ್ಲ. ಅದೇ ವರ್ಷ ಸಮುದಾಯದವರು ನಿರಂಜನರ ನೆನಪಿನಲ್ಲಿ ಚಿರಸ್ಮರಣೆ ಮತ್ತು ಮೃತ್ಯುಂಜಯ ಎರಡನ್ನೂ ಸೇರಿಸಿ ಹೊಸ ನಾಟಕ ಆಗಬೇಕು ಅಂಥೇಳಿ ಶ್ರೀಪಾದ್ ಭಟ್ರು ಮತ್ತು ಸಮುದಾಯದ ಆಗಿನ ಕಾರ್ಯದರ್ಶಿ ಅಥವಾ ಅಧ್ಯಕ್ಷರಾಗಿದ್ದ ಶಶಿಧರ್ ಅವರು ನನ್ನ ಹತ್ರಕ್ಕೆ ಬಂದು ನಾಟಕ ಬರ್ಕೊಡು, ಎರಡನ್ನೂ ಸೇರಿಸಿ ಅಂತ ಕೇಳಿದ್ರು. ನಾನಾಗ ಏಕಕಾಲಕ್ಕೆ 4 ಧಾರಾವಾಹಿಗಳಿಗೆ ಬರೀತಾ ಇದ್ದೆ. ಆದ್ದರಿಂದ ನಾನು ಸೀರಿಯಲ್ ಕಿಲ್ಲರ್ ಆಗಿದ್ದೆ ಆಗ. ಹಾಗಾಗಿ ನನಗೆ ಬರೆಯೋಕ್ಕೆ ಸಮಯ ಸಿಗೋದಿಲ್ಲ ಅಂತ ಹೇಳಿದ್ರಿಂದ ಅವರು MG ಹೆಗಡೆಯವರ ಹತ್ರಕ್ಕೆ ಆ ನಾಟಕವನ್ನು ಬರೆಸ್ಕೊಂಡ್ರು. ಆ ನಾಟಕ ಇವತ್ತು ಮುದ್ರಣವಾಗಿ ಬಿಡುಗಡೆಯಾಗಿದೆ. ಆ ನಾಟಕ 2016 ಜನವರಿಯಲ್ಲಿ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರದರ್ಶನವಾದಾಗ ಆ ನಾಟಕವನ್ನು ನಾನು ನೋಡಿದ್ದೇನೆ. ಈ ಮುದ್ರಿತವಾಗಿರುವ ಕೃತಿಯನ್ನು ಓದಿದ್ದೇನೆ. 2 ಕಾಲಘಟ್ಟದಲ್ಲಿ ನಡೆಯುವ ಕಥೆಗಳನ್ನು ಸಮಾನಾಂತರವಾಗಿರಿಸಿ ನಾಟಕ ಕಟ್ಟೋದು ಅತ್ಯಂತ ಕಷ್ಟದ ಕ್ಲಿಷ್ಟ ಕೆಲಸ. ಯಾಕೆಂದರೆ 2 ಕಾಲಘಟ್ಟವನ್ನು ಓದುಗರಿಗೆ ದಾಟಿಸೋದಿದೆಯಲ್ಲ, ಅದು ನಾಟಕವಾಗಿ ಅದು ಒಂಥರದ ಕಷ್ಟವಾದರೆ ನೋಡುಗರಿಗೆ ದಾಟಿಸೋದು ಇನ್ನೂ ಕಷ್ಟದ ಕೆಲಸ. ಹೀಗಾಗಿ ಓದುವಾಗ ದೃಶ್ಯ ಬಂದ್ಬಿಡುತ್ತೆ, ಅಲ್ಲಿ ಐಗುಪ್ತ ಅಂತ ದೃಶ್ಯದ ಮೇಲೆ ಬಂದ್ಬಿಡುತ್ತೆ. ಹಾಗಾಗಿ ಇದು ಐಗುಪ್ತದ ಕಥೆ ಅಂತ ಓದುವಾಗ ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ನಾಟಕವಾಗಿ ದೃಶ್ಯದಿಂದ ದೃಶ್ಯಕ್ಕೆ ದಾಟಿಕೊಳ್ಳುವುದು ದೊಡ್ಡ ಕಷ್ಟದ ಕೆಲಸ. ಅದನ್ನು ಶ್ರೀಪಾದ್ ಭಟ್ರು ಹಾಡುಗಳ ಮೂಲಕ, ಸಂಗೀತದ ಮೂಲಕ ಒಂದು
ಬ್ರಿಡ್ಜನ್ನು ಕ್ರಿಯೇಟ್ ಮಾಡಿ ಅಂಥದ್ದೊಂದು ಕೆಲಸವನ್ನು ಮಾಡಿದರು. ಒಂದು ಯಶಸ್ವಿ ನಾಟಕ, ಸುಮಾರು 60 ಪ್ರದರ್ಶನಗಳು ಕರ್ನಾಟಕದಾದ್ಯಂತ ಆಯಿತು ಅನ್ನುವುದು ಭಾಳ ಮುಖ್ಯವಾದದ್ದು. ಈ ಬನಶಂಕರಿಯನ್ನು ಏನು ಉದಯ ಟಿ ವಿಯಲ್ಲಿ ಪ್ರಸಾರ ಮಾಡಿದ್ರು, ಆಗ ಬನಶಂಕರಿ ಅನ್ನುವ ಹೆಸರನ್ನು ಇಟ್ಟಿರಲಿಲ್ಲ, ಅದಕ್ಕೆ ಜೀವನ್ಮುಖಿ ಅನ್ನುವ ಹೆಸರನ್ನು ಇಟ್ಟಿದ್ದರು. ಅದನ್ನು ಯಾರು ಗುರ್ತು ಹಾಕ್ಕೊಳ್ಳೋರು, ಹುಡುಕುವವರು ಜೀವನ್ಮುಖಿ ಅನ್ನುವ ಹೆಸರಿನಲ್ಲಿ ಹುಡುಕಿದರೆ ಉದಯ ಟಿ ವಿಯ OTTಯಲ್ಲಿ ಏನಾದರೂ ಅದರ ಪ್ರಕರಣಗಳಿದ್ದರೆ ಸನ್ ನೆಕ್ಸ್ಟ್ ಅನ್ನುವ OTTಯಲ್ಲಿ ನಿಮಗೇನಾದ್ರು ಸಿಕ್ಕರೆ, ನನಗೆ ಸಿಗಲಿಲ್ಲ, ನಿಮಗೆ ಸಿಕ್ಕರೆ ನನಗೂ ಲಿಂಕ್ ಕಳಿಸಿ, ನಾನು ನೋಡ್ತೀನಿ. ಒಟ್ಟಂದದಲ್ಲಿ ಹೀಗನ್ನಬಹುದು, ಕಡೆಯದಾಗಿ ಮಾತನ್ನು ಮುಗಿಸ್ತಾ, ನಿರಂಜನರ ಒಟ್ಟು ಬರಹದ ಹಿಂದೆ ಇರುವುದು ಹೋರಾಟದಿಂದ ನಾವು ನಮ್ಮ ಹಕ್ಕುಗಳನ್ನು ಶಾಶ್ವತಗೊಳಿಸ್ಕೊಳ್ಬೇಕು. ಆ ಹೋರಾಟದಲ್ಲಿ ಆಗುವ ಸೋಲು ಕೂಡ ನಾಳೆಗೆ ಒಂದು ಅಪರೂಪದ ಸೂರ್ಯನಾಗಿ ನಮಗೆ ಒಲಿದು ಬರ್ತದೆ ಅನ್ನೋದು ಮೃತ್ಯುಂಜಯ ಕಾದಂಬರಿಯ ಮಾತು. ಅದು ಮೃತ್ಯುಂಜಯ ನಾಟಕದಲ್ಲಿ MG ಹೆಗ್ಗಡೆ ಅವರು ಕೂಡ ಅದನ್ನು ಕಡೆಯ ಹಾಡಾಗಿ ಬಳಸಿದ್ದಾರೆ. ಕತ್ತಲಾದ ಮೇಲೆ ಬೆಳಕು ಹರಿಯುತ್ತದೆ ಅನ್ನುವ ಆ ಮಾತು ನಾಟಕದ ಕಡೆಯಲ್ಲೂ ಬಳಕೆ ಆಗ್ತದೆ. ಇದು ನಿರಂಜನರ ಎಲ್ಲ ಕೃತಿಗಳ ಕತೆ ಇರಬಹುದು, ಕಾದಂಬರಿ ಇರಬಹುದು, ಅವರ ನಾಟಕಗಳಿರಬಹುದು, ಎಲ್ಲದರ ತಿರುಳು ಹೂರಣ ಏನಪ್ಪ ಅಂದರೆ ಮನುಷ್ಯ ಅನೇಕ ಬಗೆಯ ಸಂಕಟದಲ್ಲಿರ್ತಾನೆ, ಅವನು ಹೋರಾಡುವ ಮೂಲಕ ಇದನ್ನು ದಾಟ್ಕೊಳ್ಬೇಕು ಅನ್ನುವುದು ಮತ್ತು ಅವರ ಸಂಕಷ್ಟವನ್ನು ದಾಖಲಿಸುವ ವಿವರಗಳನ್ನು ಭಾವನಾತ್ಮಕವಾಗಿ ಕಟ್ಟಿ ಹೋರಾಟಕ್ಕೆ ಬೇಕಾದ ಶಕ್ತಿಯನ್ನು ಒದಗಿಸುವುದು ಅವರ ಕೃತಿಗಳ ಹಿಂದಿನ ಉದ್ದೇಶ. ಹಾಗಾಗಿಯೇ ಅವರು ಸಿದ್ಧಪಡಿಸಿ ಸಂಪಾದಕತ್ವದಲ್ಲಿ ತಯಾರಾದ ವಿಶ್ವಕೋಶದಲ್ಲಿ ಕಥಾ ವಿಶ್ವಕೋಶಗಳೇನಿದ್ದಾವೆ, ಅದರಲ್ಲೂ ಕೂಡ ಇರುವ ಕಥೆಗಳನ್ನು ನೀವು ಓದಿದ್ರೆ ಆದರೂ ಹೋರಾಟದ ಕಥೆಗಳೇ ಸಿಗ್ತವೆ. ಅದು ಕೊರಿಯಾದ ಕಥೆ ಇರಬಹುದು, ಸ್ಪ್ಯಾನಿಷಿನ ಕಥೆ ಇರಬಹುದು, ಜರ್ಮನ್ನಿನ ಕಥೆ ಇರಬಹುದು. ಹೀಗಾಗಿ ಇದನ್ನು ದೃಶ್ಯ ಮಾಧ್ಯಮಕ್ಕೆ ತರುವವರು ಅದೇ ಮನಸ್ಥಿತಿಯವರಾಗದೇ ಇದ್ದರೆ ಭಾವನಾತ್ಮಕ ವಿವರಗಳು ಮುಂದಕ್ಕೆ ಬಂದು ತಾತ್ವಿಕ ವಿವರಗಳು ಹಿಂದಕ್ಕೆ ಉಳಿದು ಬಿಡುವ ಸಾಧ್ಯತೆಯೇ ಹೆಚ್ಚು. ಹಾಗಾಗಿ ಬಹುತೇಕ ನಿರಂಜನರ ಕೃತಿಯನ್ನು ಈವರೆಗೆ ಯಾರು ದೃಶ್ಯ ಮಾಧ್ಯಮಕ್ಕೆ ತಂದಿದ್ದಾರೋ ಅವರು ಅದರ ಭಾವನಾತ್ಮಕ ವಿವರಗಳಿಗೆ ಹೆಚ್ಚು ಒತ್ತು ಕೊಟ್ಟು ಕಟ್ಟಿರೋದನ್ನೇ ನಾವು ನೋಡಿದ್ದೇವೆ ಹೊರತು ನಿರಂಜನರ ಕೃತಿಗಳ ಹಿಂದೆ ಇರುವ ತಾತ್ವಿಕ ಮತ್ತು ಸೈದ್ಧಾಂತಿಕ ನಿಲುವನ್ನು ಹಿಡಿಯುವ ಕೃತಿಗಳನ್ನು ದೃಶ್ಯ ಮಾಧ್ಯಮಕ್ಕೆ ಮಾಡುವ ಅಗತ್ಯ ಎಂದಿಗಿಂತ ಅವತ್ತಿಗಿಂತ ಇವತ್ತು ಹೆಚ್ಚಾಗಿದೆ. ಹೆಚ್ಚು ಜನ ಈ ಕೃತಿಗಳನ್ನು ಓದಬೇಕು. ಇದನ್ನು ದೃಶ್ಯ ಮಾಧ್ಯಮಕ್ಕೆ, ರಂಗಭೂಮಿಗೆ, ಕಿರುತೆರೆಗೆ, ಹಿರಿತೆರೆಗೆ ಎಲ್ಲ ಬಗೆಯಲ್ಲೂ ತರುವ ಪ್ರಯತ್ನವನ್ನು ಮಾಡಬೇಕು. ಆ ಮೂಲಕ ಕೇವಲ ನಿರಂಜನರಿಗೆ ಗೌರವ ಕೊಡುವ, ಅವರ ನೆನಪಿಗೆ ಗೌರವ ಕೊಡುವ, ಅವರ ನೆನಪನ್ನು ಶಾಶ್ವತಗೊಳಿಸುವ ಕೆಲಸ ಅಷ್ಟೇ ಅಲ್ಲ, ನಮ್ಮ ಹಲವಾರು ಹೋರಾಟಗಳಿಗೆ ದೊಡ್ಡ ಸ್ಫೂರ್ತಿಯನ್ನು, ಚೈತನ್ಯವನ್ನು ಈ ಕಥೆಗಳು, ಕಥನಗಳು ಒದಗಿಸಬಲ್ಲವು ಅಂತ ನಾನು ಭಾವಿಸ್ತೇನೆ. ಎಲ್ಲ ಮಾತನ್ನು ನಿಮಗೆ ದಾಟಿಸೋಕ್ಕಾಗಿಲ್ಲ, ದೊಡ್ಡದಿದು ಲೇಖನ. ಇದನ್ನು ಮುದ್ರಣ ಮಾಡಿದಾಗ ಸಾಧ್ಯವಾದರೆ ಓದಿ.